ಇಲ್ಲ, ನಮಗೆ ನಿನ್ನೆ ಒಂದು 8-10 ಜನ ಫೋನ್ ಕರೆಗಳು ಬಂದಿದೆ. ಅವರಿಗೆ ಕೇಂದ್ರ ಸರ್ಕಾರದ ನಿರ್ದೇಶನಗಳೇನಿದೆ ಅದನ್ನು ನಾವು ತಲುಪಿಸಿದ್ದೀವಿ. ಇಲ್ಲೂ ಕೂಡ ಅಂದರೆ ಈಗ ಏರ್ ಸ್ಪೇಸನ್ನು ಬಂದ್ ಮಾಡಿದ್ದಾರೆ, ವಿಮಾನ ಹಾರಾಟ ನಡೀತಾ ಇಲ್ಲ. ಸೊ ಅದರಿಂದ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ನಿರ್ದೇಶನ ಪಾಲನೆ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಜೊತೆ ಸಂಪರ್ಕದಲ್ಲೂ ಕೂಡ ಇದೆ. ಅದು ನಿಮ್ಮ ಹೆಲ್ಪ್ಲೈನ್ ನಂಬರ್ಸ್ ಇರ್ಬೋದು, ಎಂಬಸಿ ನಂಬರ್ಸ್ ಇರ್ಬೋದು. ಈಗ ಬರೀ ದುಬೈ, ಸೌದಿ ಅಂತ ಅಷ್ಟೇ ಅಲ್ಲಲ್ಲ, ಕತಾರ್ನಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಎಲ್ಲ ಈ ಗಲ್ಫ್ ಕಂಟ್ರೀಸ್ನಲ್ಲಿ ಯಾರ್ಯಾರು ನಮ್ಮ ಕನ್ನಡಿಗರಿರ್ಬೋದು, ಭಾರತೀಯರಿರ್ಬೋದು, ಎಂಬಸಿಯವ್ರ ಜೊತೆ ಟಚ್ನಲ್ಲಿದ್ದಾರೆ. ನಮ್ಗೆ ಯಾರು ಸಂಪರ್ಕ ಮಾಡ್ತಾಯಿದೆ ಅದು ಒಂದು ಪಟ್ಟಿ ಮಾಡಿ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ. MEAಗೂ ಕೂಡ ಈಗಾಗಲೇ ಖರ್ಗೆ ಸಾಹೇಬರು ಕೂಡ ಮಾತನಾಡಿದ್ದಾರೆ. ನಮಗೆ ನಿಖರವಾದಂಥ ಮಾಹಿತಿ, ಅಫಿಷಿಯಲಿ ಇಲ್ಲ. 18ರಿಂದ 22 ಜನ ಮರೇ ದುಬೈನಲ್ಲಿ ಇದ್ದಾರೆ. ನನಗೆ ಬಂದಿರೋ ಮಾಹಿತಿ ಅದು. ನಿನ್ನೆ ನನಗೆ ಫೋನ್ ಮಾಡಿರೋರು 2. ಈಗ ಇಲ್ಲೇ ನಮ್ಮವ್ರ ಇಲ್ಲ ಟೂರಿಸ್ಟ್ ಇರ್ಬೋದು. ಬಟ್ ನನಗೆ ಬಂದಿರೋದು ನಿನ್ನೆ ಒಂದು 8-10 ಫೋನ್ ಕಾಲ್ ಬಂತು ದುಬೈಯಿಂದ. ಅವರ ಇದ್ರ ಪ್ರಕಾರ ಎಲ್ಲ ಸುರಕ್ಷಿತವಾಗಿದ್ದಾರೆ. ಭಾಳಷ್ಟು ಜನ ಟೂರಿಸ್ಟು ಇದರಿಂದ ಏನು ಯುರೋಪಿಂದ ಬರಬೇಕು ಅಂತಲೂ ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ ಟಿಕೆಟ್ ಲಭ್ಯತೆ ಮೇರೆಗೆ. ಬಟ್ ಅಂಥದ್ದು ಯಾವುದೂ ಆತಂಕದಲ್ಲಿ ಯಾರೂ ಇಲ್ಲ. ಅಂದರೆ ಈಗ ಅಲ್ಲೋಗಿ ಸಿಕ್ಕಾಕೊಂಡಿದ್ದಾರೆ 2 ದಿನ 3 ದಿನ ಇನ್ನೂ ಹೆಚ್ಚಿರಬೇಕಲ್ಲ ಅಂತ ಅಷ್ಟೇ ಹೊರತು ಬೇರೆದಿಲ್ಲ. ನಗಾಯಸ್ವಾಮಿ ಅಂತ ಅವರು ದುಬೈ ಸಿಟಿನಲ್ಲೇ ಇದ್ದಾರೆ. ಅಕ್ಕಪಕ್ಕದಲ್ಲೇ ಅವರಿಗೆಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತದೆ, ಆತಂಕದಲ್ಲಿದ್ದಾರೆ. ನಮ್ಗೆ ಕರ್ಕೊಂಡು ಹೋದ್ರೆ ಸಾಕು. ಈಗ ಅಲ್ಲಿನ ಕನ್ನಡ ಸಂಘದವರು ಕೂಡ ಸಂಪರ್ಕ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಇವತ್ತು ದುಬೈದಾಗಿದ್ದವರೆಲ್ಲ ಬಂದರು. ಎಲ್ಲರೂ ಇಲ್ಲ ಸರ್, ಎಲ್ಲರೂ ಇಲ್ಲ. ಇನ್ನೂ ಭಾಳ ಜನ ಇದ್ದಾರೆ. ನಮ್ಮ ಕಾರ್ಮಿಕರು ಇರ್ಬೋದು, ಅದೇ ಸರ್. ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸು, ಅವರು ಬೇರೆ ಲೇಬರ್ ಯಾರಿದ್ದಾರೆ ಅವರಿಗಾಗಲೇ MEA ಅವರು ಭಾಳ ಸ್ಪಷ್ಟವಾಗಿ ನಂಬರ್ಸ್ ಕೊಟ್ಟಿದ್ದಾರೆ, ಸಂಪರ್ಕ ಹೇಗೆ ಮಾಡೋದಂತ ಕೊಟ್ಟಿದ್ದಾರೆ. ಸೊ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ. ಬಟ್ ನನಗೆ ಬಂದಂಥ ಮಾಹಿತಿ, ನನಗೆ ಬಂದಂಥ ಕರೆಗಳೆಲ್ಲ ನಾವು ಸ್ಪಂದಿಸಿದ್ದೀವಿ, ಏನು ಮಾಡಬೇಕಂತ ಹೇಳಿದ್ದೀವಿ. ಯಾವುದು ಸರ್? ಇರಾನ್ನಲ್ಲಿ ಇಲ್ಲ, ನನಗೆ ಇರಾನಿಂದ ಯಾವುದು ಬಂದಿಲ್ಲ. ಎಲ್ಲನೂ ಕತಾರು, ನಿಮ್ಮ ಅಬುದಾಬಿ, ದುಬೈ, ಸೌದಿ ಅರೇಬಿಯಾ ಇಷ್ಟು, ಈ 4-5 ಕಡೆಯಿಂದ ಅಷ್ಟೇ. ಅಲ್ಲಿ ಹೆಚ್ಚಿನ ಶಿಯಾ ಮಂದಿ ಇರೋದ್ರಿಂದ ಅಲ್ಲಿ, ಮತ್ತು ಅಲ್ಲಿ ಅವ್ರ ಧರ್ಮಗುರುಗಳು ಬಂದು ಅಲ್ಲಿ ಭೇಟಿಯಾಗಿದ್ದರು. ಸೊ ಅದಕ್ಕೆ ಆ ನೆಂಟು ಮುಂಚೆಯಿಂದನೂ ಇದೆ ಅಂತ ಹೇಳ್ತಾರೆ. ನೋಡಿ, ಅಶೋಕ್ ಅವರಿಗೆ ಬಹುಶಃ ಇತಿಹಾಸದ ಅರಿವಿಲ್ಲ ಅನಿಸುತ್ತೆ. ಇದೇ ನಿಮ್ಮ ಪ್ರಧಾನಮಂತ್ರಿಯವರು ಇರಾನ್ ಈಸ್ ಅ ಗುಡ್ ಫ್ರೆಂಡ್ ಅಂತಲೇ ಹೇಳಿದವರು. ಹಿಂದೆ 2024ನಲ್ಲಿ ಅವರ ಪ್ರೈಮ್ ಮಿನಿಸ್ಟರ್ ತೀರ್ಕೊಂಡಾಗ ಮತ್ತು ಫಾರಿನ್ ಮಿನಿಸ್ಟರ್ ತೀರ್ಕೊಂಡಾಗ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನಮ್ಮ ಭಾರತ ದೇಶದ ಧ್ವಜವನ್ನು ಹಾಫ್ ಮಾಸ್ಟಲ್ಲಿ ಕೂಡ ಹಾರಿಸಿ ಅವರಿಗೆ ಗೌರವ ಕೊಟ್ಟರು. ಮತ್ತು ವ್ಯಾಪಾರ ಕೂಡ ನಾವು ಮಾಡ್ತೀವಲ್ಲ ಅವ್ರ ಜೊತೆ. ಟ್ರೇಡ್ ನಾವೇನು ಎನಿಮಿ ಕಂಟ್ರೀಸ್ ಜೊತೆ ಮಾಡೋಕ್ಕಾಗ್ತದ? ಇನ್ನೊಂದು ಸ್ವಲ್ಪನ ಜ್ಞಾನ ಇದೆಯಾ? ಮತ್ತು ಹಿಂದೆ ನಮ್ಮ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅಮೇರಿಕಾದ ನೆಲದ ಮೇಲೆ ಅಮೇರಿಕನ್ ಪ್ರೆಸ್ಸಿಗೆ ಪ್ರೆಸಿಡೆಂಟ್ ಅವ್ರ ಪಕ್ಕದಲ್ಲಿ ಕೂತಾಗ, ರಿಚರ್ಡ್ ನಿಕ್ಸನ್ ಇರ್ಬೋದು, ಬೇರೆಯವರು ಇರ್ಬೋದು, ಪಕ್ಕದಲ್ಲಿ ಕೂತಾಗ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ದ್ಯಾಟ್ ವಿ ಬಿಲೀವ್ ಇನ್ ಗ್ಲೋಬಲ್ ಈಕ್ವಾಲಿಟಿ. ನಮ್ಮ ವಿದೇಶ ನೀತಿ ಏನಿದೆ, ಎಲ್ಲರ ಜೊತೆನೂ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡೋದಿದೆ. ನಿಮ್ಮದು ಅವ್ರದ್ದು ಏನೇ ಜಗಳ ಇರ್ಬೋದು, ಆದರೆ ನಮ್ಮ ಸ್ಟ್ಯಾಂಡ್ ಏನಿದೆ ನಾನ್ ಅಲೈನ್ಮೆಂಟ್ ಮೂಮೆಂಟಿಂದ ಬಂದಿರೋದು, ನಾವು ಎಲ್ಲರಿಗೂ ಸಮಾನವಾಗಿ ನಾವು ಕಾಣ್ತೀವಿ ಅಂತ ಹೇಳುವ ಧೈರ್ಯ ಇತ್ತು. ಯಾರಿಗೆ? ಮನಮೋಹನ್ ಸಿಂಗ್ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ. ಈಗ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ವಿದೇಶಾಂಗದ ನೀತಿ
ನೀವು ಗುತ್ತಿಗೆ ಮೇಲೆ ಅಮೆರಿಕ ಕೊಟ್ಟಿದ್ದೀರಾ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.